ಸದಸ್ಯರು, ಮೂಡಬಿದ್ರೆ ಪುರಸಭೆ ಮತ್ತು ಶಾಲಾ ಆಡಳಿತ ಮಂಡಳಿ, ಶ್ರೀ ರಾಜೇಶ್ ಕಡಲಗೆರೆ ಹೋಲಿ ರೋಸರಿ ಚರ್ಚ್ ಅಲಂಗಾರ್ನ ಇಂಡಿಯಾ ಡೇಸ ಹಾಗೂ ಶ್ರೀಮತಿ ಅಲ್ಫೋನ್ಸಾ ಜೋಸೆಫ್ ಇವರು ವೇದಿಕೆಯ ಮುಂಭಾಗಕ್ಕೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಗಮಿಸಿದಂತಹ ಅತಿಥಿ ಸಂಸ್ಥೆಗಳು ಇವರ ಮುಂದಾಳತ್ವದಲ್ಲಿ ಹಾಗೂ 21 ಆಯೋಗಗಳ ಸಹಭಾಗಿತ್ವದಲ್ಲಿ ಇಲ್ಲಿ ಆಯೋಜಿಸಲಾಗಿದೆ. ಇಂದು ನಾವು ಇಲ್ಲಿ ಒಂದಾಗಿ ಸೇರಿರುವುದು ಪ್ರಭು ಯೇಸು ಕ್ರಿಸ್ತರು ಸಾರಿದ ಪ್ರೀತಿ, ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ಎಲ್ಲ ಧರ್ಮಗಳ ಸೌಹಾರ್ದತೆಯೊಂದಿಗೆ ಆಚರಿಸಲು. ಈ ಸ್ನೇಹಕೂಟ ನಮ್ಮ ಹೃದಯಗಳನ್ನು ಇನ್ನಷ್ಟು ಹತ್ತಿರ ತರಲಿ. ಈ ಪವಿತ್ರ ಕ್ಷಣದಲ್ಲಿ ನಮ್ಮ ಕ್ರಿಸ್ಮಸ್ ಸ್ನೇಹಕೂಟದ ಪ್ರಾರ್ಥನಾ ವಿಧಿಯನ್ನು ಭಕ್ತಿಯಿಂದ ಪ್ರಾರಂಭಿಸಲು ನಮ್ಮ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಲೋಕದ ವೈವಿಧ್ಯತೆ ಮತ್ತು ಏಕತೆಯ ಸುಂದರ ವರವನ್ನು ನೀಡಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ನಡುವೆ ಇರುವ ಬೇರೆ ಬೇರೆ ಸಂಸ್ಕೃತಿ, ಭಾಷೆ, ಜನರು ಮತ್ತು ಪರಂಪರೆಗಳು ನಮ್ಮ ಜೀವನವನ್ನು ಶ್ರೀಮಂತಗೊಳಿಸುತ್ತವೆ. ಈ ಎಲ್ಲ ವೈವಿಧ್ಯತೆಯ ನಡುವೆ ನಮ್ಮನ್ನು ಒಂದಾಗಿ ಕಟ್ಟಿ ಹಾಕಿರುವ ನಿಮ್ಮ ಪ್ರೀತಿಗಾಗಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಈ ಏಕತೆ ಸದಾ ಬೆಳೆಯಲಿ, ಶಾಂತಿ ಮತ್ತು ಸಹಕಾರವು ಹೆಚ್ಚಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಜನನ ನಮಗೆ ಕೊಟ್ಟಿದ್ದಾನೆ, ಮಗನನ್ನು ನಮಗೆ ದಾನವಾಗಿ ನೀಡಿದ್ದಾನೆ. ಆತನ ಹೆಸರನ್ನು
ಅದ್ಭುತ ಸಲಹೆಗಾರ, ಶಕ್ತಿಶಾಲಿ ದೇವರು, ಶಾಶ್ವತ ತಂದೆ, ಶಾಂತಿಯ ರಾಜನೆಂದು ಕರೆಯಲಾಗುವುದು. ಆತನ ರಾಜ್ಯಕ್ಕೆ ಅಂತ್ಯವಿರುವುದಿಲ್ಲ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Reading from Holy Quran. A'udhu billahi minash shaitanir rajim. Bismillahir rahmanir rahim. Inna atainaka al-kawthar fasalli li rabbika wanhar. Inna shaniyaka huwal abtar. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ ಚತುರ್ಥೋಧ್ಯಾಯಃ. ಜ್ಞಾನಕರ್ಮ ಸನ್ಯಾಸ ಯೋಗಃ. ಶ್ರೀ ಭಗವಾನುವಾಚ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ್ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದರ ಅರ್ಥ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಭಗವಂತನು ಅವತಾರ ತಾಳುತ್ತಾನೆ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ಭಗವಂತನು ಪ್ರತಿ ಯುಗದಲ್ಲಿ ಅವತರಿಸುತ್ತಾನೆ. ಏಕತಾ ದಿನದಂದು ನಾವು ಶಾಂತಿ, ಪ್ರೀತಿ ಮತ್ತು ಸೌಹಾರ್ದತೆಯ ಸಾಧನಗಳಾಗುವಂತೆ ದೇವರಲ್ಲಿ ಬೇಡಿಕೊಳ್ಳೋಣ. ನಮ್ಮ ಪ್ರತಿಕ್ರಿಯೆ ಹೀಗಿರಲಿ: ಪ್ರಭುವೇ, ನಮಗೆ ಏಕತೆಯನ್ನು ನೀಡು. ಪ್ರಭುವೇ, ನಿಮ್ಮ ಜನನದಿಂದ ಲೋಕಕ್ಕೆ ಬಂದ ಶಾಂತಿ ಮತ್ತು ಪ್ರೀತಿ, ಭರವಸೆ ನಮ್ಮೆಲ್ಲರ ಹೃದಯಗಳಲ್ಲಿ ಬೆಳಗಲಿ. ನಿಮ್ಮ ಉತ್ತರ, ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಬಂಧುತ್ವ ಮತ್ತು ಏಕತೆಗಾಗಿ ಪ್ರಭುವೇ, ಈ ಕ್ರಿಸ್ಮಸ್ ಹಬ್ಬವು ಎಲ್ಲರಲ್ಲೂ ಸಹೋದರತ್ವದ ಆತ್ಮವನ್ನು ಬೆಳೆಸಲಿ. ಜಾತಿ, ಧರ್ಮ, ಭಾಷೆ ಎಂಬ ಭೇದಗಳನ್ನು ಮೀರಿಸಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸ್ವೀಕರಿಸಲಿ. ನಿಮ್ಮ ಉತ್ತರ, ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಶಾಲೆ ಸಮುದಾಯಕ್ಕಾಗಿ ಪ್ರಭುವೇ, ನಮ್ಮ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಿಬ್ಬಂದಿಯನ್ನು ಆಶೀರ್ವಾದಿಸು. ನಮ್ಮ ಸಂಸ್ಥೆಯಲ್ಲಿ ಪ್ರೀತಿ, ಒಳ್ಳೆಯತನ ಮತ್ತು ನ್ಯಾಯದ ಮೌಲ್ಯಗಳು ಬೆಳೆಯಲಿ. ನಿಮ್ಮ ಉತ್ತರ, ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಬಡವರು, ಅನಾಥರು ಮತ್ತು ದುಃಖಿತರಿಗಾಗಿ ಪ್ರಭುವೇ, ಕ್ರಿಸ್ಮಸ್ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗದಿರುವ ಬಡವರು, ಅನಾಥರು, ರೋಗಿಗಳು ಮತ್ತು ದುಃಖಿತರಿಗೆ ನಿನ್ನ ಸಾಂತ್ವನ ನೀಡು. ಅವರ ಅಗತ್ಯಗಳನ್ನು ನೀನೇ ಪೂರೈಸು. ನಿಮ್ಮ ಉತ್ತರ, ವಿಶ್ವದ ಶಾಂತಿಗಾಗಿ ಪ್ರಭುವೇ, ಯುದ್ಧ ಮತ್ತು ಹಿಂಸೆ ನಡೆಯುತ್ತಿರುವ ಸ್ಥಳಗಳಲ್ಲಿ ನಿನ್ನ ಶಾಂತಿ ಆಳವಾಗಿ ನೆಲೆಸಲಿ. ಎಲ್ಲರೂ ಸಹೋದರ ಸಹೋದರಿಯರೆಂಬ ಮನೋಭಾವ ಜಗತ್ತಿನಲ್ಲಿ ಹರಡಲಿ. ನಿಮ್ಮ ಉತ್ತರ, ಒಟ್ಟುಗೂಡಿರುವ ನಮ್ಮೆಲ್ಲರಿಗಾಗಿ ಪ್ರಭುವೇ, ಈ ಕ್ರಿಸ್ಮಸ್ ಆಚರಣೆಗೆ ಬಂದಿರುವ ಪ್ರತಿಯೊಬ್ಬರಿಗೂ ನಿನ್ನ ಪ್ರೀತಿ, ಜ್ಞಾನ ಮತ್ತು ಶಾಂತಿಯ ವರವನ್ನು ನೀಡಿ. ನಮ್ಮ ಜೀವನದಲ್ಲಿ ನಿನ್ನ ಸಂದೇಶವನ್ನು ಅನುಸರಿಸಲು ಕೃಪೆ ನೀಡು. ನಿಮ್ಮ ಉತ್ತರ, ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರೀತಿಯ ದೇವರೇ, ನಮ್ಮ ಪ್ರಾರ್ಥನೆಗಳನ್ನು ಕೇಳು. ಪ್ರತಿದಿನವೂ ಏಕತೆ ಮತ್ತು ಸೌಹಾರ್ದತೆಯಲ್ಲಿ ಬದುಕಲು ನಮಗೆ ಸಹಾಯ ಮಾಡು. ನಿನ್ನ ಶಾಂತಿಯ ಸಾಧನಗಳಾಗುವಂತೆ ನಮಗೆ ಕೃಪೆಯನ್ನು ನೀಡು. ನಾವು ಇದನ್ನು ನಮ್ಮ ಕರ್ತನಾದ ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ.
ಸಭಾ ಕಾರ್ಯಕ್ರಮ. ಇದರ ಅಧ್ಯಕ್ಷರಾದ ವಂದನೀಯ ಗುರುಗಳನ್ನು, ಪರಮ ಪೂಜ್ಯ ಸ್ವಾಮೀಜಿಯವರನ್ನು, ಮುಖ್ಯ ಅತಿಥಿಗಳನ್ನು ವೇದಿಕೆಯ ಮೇಲ್ಭಾಗಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳಬೇಕೆಂದು ಡೇಸ ಹಾಗೂ ಕನ್ನಡ ಮಾಧ್ಯಮದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಅಲ್ಫೋನ್ಸಾ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಶ್ರೀಯುತ ರಾಜೇಶ್ ಕಡಲಕೆರೆ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಕೇಳಿಕೊಳ್ಳುತ್ತಿದ್ದೇನೆ. ಈ ಮೌಲ್ಯಗಳು ಮರದಲ್ಲಿ ಮಾತ್ರವಲ್ಲ, ನಮ್ಮ ಹೃದಯಗಳಲ್ಲಿ ಬೇರು ಬಿಟ್ಟು ನಮ್ಮ ನಡೆ ನುಡಿಯಲ್ಲಿ ಪ್ರತಿಬಿಂಬಿಸಲಿ ಎಂಬ ಆಶಯದೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕೆಂದು ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಇದೇ ರೀತಿ ನಮ್ಮ ಜೀವನ ಎಲ್ಲ ಸುಂದರವಾದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಒಬ್ಬ ಉತ್ತಮ ವ್ಯಕ್ತಿಯಾಗಿ, ಸಮಾಜದ ಆಸ್ತಿಯಾಗಿ, ಸಮಾಜದ ಒಳಿತಿಗಾಗಿ ದುಡಿಯುವ ವ್ಯಕ್ತಿಯಾಗಿ ಪ್ರತಿಬಿಂಬಿತವಾಗಲಿ ಎಂಬ ಆಶಯದೊಂದಿಗೆ ಅಂತ ಹೇಳ್ತಾರೆ. ಒಂದು ಹೂ ಅರಳಬೇಕಿದ್ರೂ ಪ್ರೀತಿ ಬೇಕು ಅಂತ. ಮೋಡ ಕಟ್ಟಿಯಿತು ಹೇಗೆ, ಹಣಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿಯಿತು ಹೇಗೆ. ಪ್ರಕೃತಿ, ಅದು ಪ್ರಕೃತಿಯಲ್ಲಿ ಪ್ರೀತಿ ಇದೆ. ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಅರ್ಥ ಹುಟ್ಟಿತು ಹೇಗೆ, ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ. ನನಗೆ ಯಾರಲ್ಲೂ ಕೋಪ ಇದೆ, ಅವರಲ್ಲಿ ಸರಿ ಇಲ್ಲ, ಆದರೆ ಮಾತಾಡ್ತೇನೆ ತೋರಿಕೆಗೆ. ಅದು ಮಾತಲ್ಲ, ಪ್ರೀತಿ ಇದ್ದರೆ ಮಾತ್ರ ಮಾತಾಡ್ಲಿಕ್ಕೆ ಆಗ್ತದೆ. ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡಿತು ಹೇಗೆ, ಸೆರೆಮನೆಯ ಕಂಬಿಗಳ ನಡುವೆ ಕಮರುವ ಕನಸು ಕೊನರಿಯಿತು ಹೇಗೆ, ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ. ಜಾಗತಿಕವಾಗಿ ಬಣ್ಣದ ಕಾರಣಕ್ಕಾಗಿ ಮನುಷ್ಯನಲ್ಲಿ ದ್ವೇಷ ಇದ್ದದ್ದನ್ನು ಕವಿ ಉಲ್ಲೇಖ ಮಾಡುತ್ತಾರೆ. ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತಿತು ಹೇಗೆ. ಜಾತಿ, ಮತ, ಭಾಷೆ, ಬಣ್ಣಗಳ ಗೋಡೆಗಳ ನಡುವೆ ನರಳುವ ಪಾಡು ತಪ್ಪಿತು ಹೇಗೆ. ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ ಅಂತ ಒಂದು ಕವಿತೆ ಆರಂಭ ಆಗ್ತದೆ. ನಮ್ಮ ಮನಸ್ಸು ಮರುಭೂಮಿ ಆಗಬಾರದು. ನಮಗೆ ಖಂಡಿತ ಗೊತ್ತಿದೆ, ನಮಗೊಂದು ಭಾಷೆ ಇದೆ, ನಮಗೊಂದು ಧರ್ಮ ಇದೆ, ನಮಗೊಂದು ಜಾತಿ ಇದೆ, ನಮಗೊಂದು ಕುಟುಂಬ ಇದೆ, ನಮಗೊಂದು ಮನೆಯ ಒಂದು ಸಂಸಾರ ಇದೆ. ನಾವು ನಮ್ಮನ್ನು ಪ್ರೀತಿಸ್ತೀವಿ. ಇದು ಮನೆಯೊಳಗಡೆ ಹೊಡಿಬಾರ್ದು.